ಒಂದು ಹಸಿರು ಕಾಡಿನ ಅಂಚಿನಲ್ಲಿ ಗುಂಡಣ್ಣ ಎಂಬ ಒಬ್ಬ ಮಜಾದಾರ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬ ದಪ್ಪ, ತುಂಬ ತಿನ್ನೋಕೆ ಇಷ್ಟಪಡುವವನು. ವಿಶೇಷವಾಗಿ ಬಾಳೆಹಣ್ಣು ಅಂದ್ರೆ ಅವನಿಗೆ ಪ್ರಾಣ. ಅವನ ಮನೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಬಾಳೆ ತೋಟ ಇತ್ತು. ಆ ತೋಟದಲ್ಲಿ ಚಿಕ್ಕು ಎಂಬ ಒಂದು ಕುತಂತ್ರಿ ಕೋತಿ ವಾಸಿಸುತ್ತಿತ್ತು. ಚಿಕ್ಕು ದಿನವೂ ಗುಂಡಣ್ಣನನ್ನು ಕಾಡುತ್ತಿತ್ತು. ಗುಂಡಣ್ಣ ಬಾಳೆಹಣ್ಣು ತೆಗೆದುಕೊಂಡರೆ ಚಿಕ್ಕು ಮರದ ಮೇಲಿಂದ ಕಿಚ್ 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 ಅಂತ ನಗುತ್ತಾ ಹಣ್ಣು ಕದ್ದುಕೊಂಡು ಓಡಿ ಹೋಗುತ್ತಿತ್ತು. ಒಂದು ದಿನ ಗುಂಡಣ್ಣ ಕೋಪದಿಂದ ಹೇಳಿದ, ಇವತ್ತ ಕೋತಿಗೆ ಪಾಠ ಕಲಿಸಬೇಕು. ಅವನು ಒಂದು ದೊಡ್ಡ ಬುಟ್ಟಿಯಲ್ಲಿ ಬಾಳೆಹಣ್ಣು ಇಟ್ಟು ಮರದ ಕೆಳಗೆ ಕಾಯಲು ಶುರು ಮಾಡಿದ. ಚಿಕ್ಕು ಮರದ ಮೇಲಿಂದ ನೋಡುತ್ತಿತ್ತು. ಅಯ್ಯೋ, ಇಷ್ಟು ಬಾಳೆಹಣ್ಣು, ಇಂದು ನನ್ನ ಹಬ್ಬ ಅಂತ ಸಂತೋಷಪಟ್ಟಿತು. ಆದರೆ ಗುಂಡಣ್ಣ ಬುದ್ಧಿ ಹಾಕಿದ್ದ. ಅವನು ಬುಟ್ಟಿಯ ಕೆಳಗೆ ಒಂದು ಜಾಲ ಇಟ್ಟಿದ್ದ. ಚಿಕ್ಕು ನಿಧಾನವಾಗಿ ಇಳಿದು ಬಾಳೆಹಣ್ಣು ಹಿಡಿದ ತಕ್ಷಣ ಧಡಾಕ್ ಜಾಲದಲ್ಲಿ ಸಿಕ್ಕಿಬಿದ್ದಿತು. ಹಹಾ, ಈಗ ಸಿಕ್ಕಿದ್ಯಾ ಅಂತ ಗುಂಡಣ್ಣ ಕುಣಿದ. ಆದರೆ ಚಿಕ್ಕು ಕೂಡ ಸ್ಮಾರ್ಟ್. ಅದು ಅಳುವಂತೆ ನಟಿಸಿತು. ಗುಂಡಣ್ಣನ್ನ, ನನಗೆ ಹಸಿವಾಯ್ತು, ನಾನು ಸಣ್ಣ ಕೋತಿ ಅಂತ ಮುಖ ಮಾಡಿತು. ಗುಂಡಣ್ಣನ ಮನಸ್ಸು ಕರಗಿತು. ಸರಿ, ಬಿಟ್ಟಿನಿ, ಆದರೆ ಇನ್ನೂ ಕದ್ದುಕೊಳ್ಬೇಡ. ಜಾಲ ತೆರೆದ ತಕ್ಷಣ ಚಿಕ್ಕು ಬುಟ್ಟಿ ಹಿಡಿದು ಓಡಿತು. ಅಯ್ಯೋ, ನನ್ನ ಬಾಳೆಹಣ್ಣು ಅಂತ ಗುಂಡಣ್ಣ ಹಿಂದೆ ಓಡಿದ. ಕಾಡಿನೊಳಗೆ ಓಟ ಶುರುವಾಯಿತು. ಗುಂಡಣ್ಣ ಓಡಿದಾಗ ಭೂಮಿ ನಡುಗಿದಂತೆ ಆಗುತ್ತಿತ್ತು. ಧುಮ್ ಧುಮ್ ಧುಮ್. ಚಿಕ್ಕು ಮರದಿಂದ ಮರಕ್ಕೆ ಜಿಗಿಯುತ್ತಿತ್ತು. ಹಠಾತ್ ಗುಂಡಣ್ಣ ಕಾಲು ಜಾರಿ ಕೆಸರಿನಲ್ಲಿ ಬಿದ್ದ. ಚಪಾಕ್! ಚಿಕ್ಕು ಜೋರಾಗಿ ನಕ್ಕಿತು. ಆದರೆ ಮುಂದಿನ ಕ್ಷಣ ಅದು ಕೂಡ ಜಾರಿ ಕೆಸರಿನಲ್ಲಿ ಬಿತ್ತು. ಇಬ್ಬರು ಕೆಸರಿನಲ್ಲಿ ಮುಖ ನೋಡಿಕೊಂಡು ನಗಲು ಶುರು ಮಾಡಿದರು. ಆ ದಿನದಿಂದ ಅವರು ಸ್ನೇಹಿತರಾದರು. ಗುಂಡಣ್ಣ ಬಾಳೆಹಣ್ಣು ಹಂಚಿಕೊಳ್ಳುತ್ತಿದ್ದ, ಚಿಕ್ಕು ತೋಟ ಕಾಯುತ್ತಿತ್ತು. ನೀತಿ: ಹಂಚಿಕೊಂಡರೆ ಸಂತೋಷ ಹೆಚ್ಚಾಗುತ್ತದೆ.